ಎಲ್ರಿಗೂ ಸಿಂಪಲ್ ಕಿಚನ್ಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ಪೂರಿ ಸಾಗು. ಹುರುಳಿಕಾಯಿ ತೊಗೊಂಡು ಹುರುಳಿಕಾಯಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ, ಸೀಮೆ ಬದನೆಕಾಯಿ ತೊಗೊಂಡು ಅದನ್ನು ಬಾಕ್ಸ್ ಕ್ಯೂಬ್ ಆಗಿ ಕಟ್ ಮಾಡಿ, ನೆಕ್ಸ್ಟ್ ಕ್ಯಾರೆಟ್ ಸೇಮ್ ಮೆಥಡಲ್ಲಿ ಕ್ಯೂಬ್ ಆಗಿ ಕಟ್ ಮಾಡಿಕೊಂಡು ಎಲ್ಲ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಕುಕ್ಕರಲ್ಲಿ ಹಾಕ್ಕೊಂಡು ಅದ್ರ ಜೊತೆಗೆ ಒಂದು ಸ್ವಲ್ಪ ಬಟಾಣಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅದನ್ನು ಹಾಕಿ ಸ್ವಲ್ಪ ಆಫ್ ಬಾಯ್ಲ್ ಮಾಡಿ ಒಂದು ತೆಂಗಿನಕಾಯಿ ತುರ್ಕೋಬೇಕು. ಒಂದು ತೆಂಗಿನಕಾಯಿ ತುರ್ಕೊಂಡಾದಮೇಲೆ ಒಂದು ಜಾರಲ್ಲಿ ಈರುಳ್ಳಿ, ಚಕ್ಕೆ, ಹುರ್ಗಡ್ಲೆ, ಮೆಣಸಿನ್ಕಾಯಿ, ಕೊತ್ತಂಬರಿ ಇದನ್ನೆಲ್ಲ ಹಾಕ್ಕೋಬೇಕು. ತುರಿದಿರೋ ತೆಂಗಿನಕಾಯಿ ಒಂದು ಸ್ವಲ್ಪ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು. ಸ್ವಲ್ಪ ಅರಿಶಿನ ಹಾಕಿ ಜೊತೆಗೆ ರುಬ್ಕೊಂಡು ಗ್ರೀನ್ ಕಲರ್ ಪೇಸ್ಟ್ ಮಾಡ್ಕೋಬೇಕು. ಈ ಗ್ರೀನ್ ಕಲರ್ ಪೇಸ್ಟ್ನ ಆ ಬೆಂದಿರೋ ಹಾಫ್ ಬಾಯ್ಲ್ಡ್ ಆಗಿದೆಯಲ್ಲ ಅದರಲ್ಲಿ ಹಾಫ್ ಬಾಯ್ಲ್ಡ್ ಆಗಿರೋ ತರಕಾರಿಯಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಬಿಡಬೇಕು. ಒಂದು 5 to 10 minutes ಕುದಿಯೋಕ್ಕೆ ಬಿಡಬೇಕು. ಆಮೇಲೆ ಪೂರಿಗೆ ಏನು ಬೇಕು ಡೋ ಅದನ್ನು ರೆಡಿ ಮಾಡ್ಕೋಬೇಕು. ಅದನ್ನು 10 minutes ಅದು ರೆಡಿ ಆಗೋಷ್ಟೊತ್ತಿಗೆ ಸೊ ಆವಾಗಲೇ ಬಿಸಿಯಾಗಿ ತಿನ್ನೋಕ್ಕಾಗೋದು. ಇವತ್ತು ನಮ್ಮ ಜೊತೆ ಡೋ ರೆಡಿ ಮಾಡೋದಕ್ಕೆ, ಪೂರಿಗೆ ಬೇಕಾಗಿರೋ ಡೋ ರೆಡಿ ಮಾಡೋದಕ್ಕೆ ಇನ್ನೊಬ್ಬರು ಸ್ಪೆಷಲ್ ಪರ್ಸನ್ ಇದ್ದಾರೆ. ಗೊತ್ತಿರೋರಿಗೆ ಅವ್ರು ಯಾರು ಅಂತ ಎಲ್ಲರಿಗೂ ಗೊತ್ತು, ಗೊತ್ತಿಲ್ಲದೆ ಇರೋರಿಗೆ ನಾನು ತಿಳಿಸ್ಕೊಡ್ತೀನಿ ಅವ್ರು ಯಾರು ಅಂತ. ನೋಡಿ ನೀವೇ ಬರ್ತಾರವರು. ಸೊ ಡೋ ಕಳಿಸ್ತಾ ಇದ್ದೀವಿ. ನೋಡಿ ಡೋ ರೆಡಿ ಮಾಡ್ತಾ ಇದ್ದಾರೆ. ಅವರೇ ನಮ್ಮ ಅದ್ರಿತ್ ಅವರು. ಇವರು ಬೇರೆ ಯಾರಲ್ಲ, ನಮ್ಮ ಅಣ್ಣನ ಮಗ. ಸೊ ಡೋ ರೆಡಿ ಮಾಡಿ ಲಟ್ಟಿಸ್ಕೊಂಡು ನೋಡಿ ಕುದೀತಾ ಇದೆ. ಆಗಿದೆ, ಸಾಗು ರೆಡಿಯಾಗಿದೆ. ಪೂರಿ ರೆಡಿ ಮಾಡಬೇಕು. ಆ್ಯಕ್ಚುಲಿ ಫಸ್ಟ್ ಒನ್ ಉಬ್ಬಲಿಲ್ಲ. ಇದು ಪೂರಿಗೆ ಪ್ರಾಪರ್ ಮೆಥಡ್ ಅಲ್ಲ ಅಂತ ಹೇಳ್ತಾರೆ, ಉಬ್ಬದೇ ಇದ್ದರೆ. ಸೊ 2 ಉಬ್ಬಲಿಲ್ಲ, ಬಟ್ ತಿನ್ಬೋದು, ಏನು ತೊಂದರೆ ಇಲ್ಲ. ಉಬ್ಬಲಿಲ್ಲ ಅಷ್ಟೇ. ಥರ್ಡ್ ಒನ್ ಚೆನ್ನಾಗಿ ಉಬ್ಬಿಸ್ದೆ ಚೆನ್ನಾಗಿ. ಸೊ ಸರ್ವ್ ಮಾಡೋಕ್ಕೆ ರೆಡಿ ಇದೆ. ಪೂರಿ ಸಾಗು 2 ರೆಡಿಯಾಗಿದೆ. ನೋಡ್ತಾ ಇರ್ಬೋದು ನೀವು. ಬಿಸಿ ಪೂರಿ ಸಾಗು, ವೆಜಿಟೇಬಲ್ ಸಾಗು ಮತ್ತು ಪೂರಿ.